ಕೋಟ್ಸ್. ಸರ್ಫಾ ಕೋಟ್ಸ್. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818226800 ಅಥವಾ 0818223967 ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ಸಂಪರ್ಕಿಸಿ 0812626011 ಅಥವಾ 081922603333. ರೋಟರಿ ಕ್ಲಬ್ ಮಿಡ್ ಟೌನ್ ಶಿವಮೊಗ್ಗದ ವತಿಯಿಂದ ಸಾಗರ ತಾಲೂಕಿನಲ್ಲಿ ಸಾರ್ವಜನಿಕರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು. ರಾಜ್ಯ ಅಸಂಘಟಿತ ಕಾರ್ಮಿಕ ಸಂಘ, ಸಹ್ಯಾದ್ರಿ ನಾರಾಯಣ ಹೃದಯಾಲಯ ಶಿವಮೊಗ್ಗ, ಸರ್ಜಿ ಫೌಂಡೇಶನ್ ಸಮೂಹ ಸಂಸ್ಥೆ, ಸರ್ಜಿ ಆಸ್ಪತ್ರೆ, ಶಂಕರ್ ಕಣ್ಣಿನ ಆಸ್ಪತ್ರೆ ಹರಕೆರೆ ಶಿವಮೊಗ್ಗ ಇವರ ಸಹಯೋಗದಿಂದ ಶಿವಮೊಗ್ಗ ರೋಟರಿ ಕ್ಲಬ್ ಮಿಡ್ ಟೌನ್ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮವನ್ನು ಡಾ ಪ್ರವೀಣ್ ಕುಮಾರ್ ದೇವರಬಾವಿ ಉದ್ಘಾಟಿಸಿ ಮಾತನಾಡಿದರು. ಡಾ ಪ್ರವೀಣ್ ಕುಮಾರ್ ದೇವರಬಾವಿ ಮಾತನಾಡಿ, ಈಗಿನ ಕಾಲದಲ್ಲಿ ಬದಲಾದ ಜೀವನ ಶೈಲಿ, ಆಹಾರ ಪದ್ಧತಿಯಿಂದ ಬಿಪಿ, ಸಕ್ಕರೆ ಕಾಯಿಲೆಗಳು ಬರ್ತಾ ಇದೆ. ನಿಯಮಿತ ಆಹಾರ, ವ್ಯಾಯಾಮ ಮತ್ತು ಶಿಸ್ತುಬದ್ಧ ಜೀವನ ಶೈಲಿಯಿಂದ ಆರೋಗ್ಯವಂತ ಜೀವನ ನಡೆಸಬಹುದು ಎಂದು ತಿಳಿಸಿದರು. ಸಾಗರ ಪಟ್ಟಣದಲ್ಲಿ ನಡೆದ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸುಮಾರು 300ಕ್ಕೂ ಹೆಚ್ಚು ಸಾರ್ವಜನಿಕರು ತಮ್ಮ ಆರೋಗ್ಯವನ್ನು ತಪಾಸಣೆ ಮಾಡಿಸಿಕೊಂಡರು. ಈ ಸಂದರ್ಭದಲ್ಲಿ ಶಿವಮೊಗ್ಗ ರೋಟರಿ ಕ್ಲಬ್ ಮಿಡ್ ಟೌನ್ ಅಧ್ಯಕ್ಷ ಹರ್ಷ ಬಿ ಕಾಮತ್ ಸೇರಿದಂತೆ ಇನ್ನಿತರೆ ಗಣ್ಯರು ಉಪಸ್ಥಿತರಿದ್ದರು. ಚೇಂಜ್ ಇರೋದ್ರಿಂದ ನೀವು ತೋರಿಸ್ಕೋಬೇಕು. ಸರ್ವೈಕಲ್ ಸ್ಪಾಂಡಿಲೋಸಿಸ್ ಇದ್ರದ್ದೇ ಪೇನ್ ಇರುತ್ತೆ, ನರದ ಪೇನ್ ಇರುತ್ತೆ. ಬಟ್ ಆದ್ರೂ ಒಂದ್ಸಲ ಹಾರ್ಟ್ ಚೆಕ್ಅಪ್ ಮಾಡಿಸ್ಬೇಕು. ಸದ್ಯ ಟ್ಯಾಬ್ಲೆಟ್ಸ್ ಏನ್ ಬೇಡ, ಅವರು ದೇವರ ಬಗ್ಗೆ ಕೇಳಿದಾಗ ಹೇಳ್ತಾ ಇದ್ರಂತೆ, ಈ ಹಕ್ಕಿ ಹಾರ್ತಾ ಇರುತ್ತಲ್ವಾ, ಹಕ್ಕಿ ಗುಂಪಲ್ಲಿ ಹಾರಬೇಕಾದ್ರೆ ಕೆಳಗಿಂದ ನೋಡಿ ಹೇಳಿದ್ರಂತೆ, ಇದು ದೇವರು ಮಾಡಿದ ರುಜು, ಸಿಗ್ನೇಚರ್ ಅಂತ. ಹಕ್ಕಿ ಅದನ್ನ ಲೈನ್ ಏನ್ ಬರುತ್ತೆ, ಡ್ರಾ, ದೇವರು ಮಾಡಿದ ರುಜು. ಹಾಗೆ ನಾವು ಕಟ್ಟಿಟ್ಟಿರಂತ ದುಡ್ಡು, ಆಸ್ತಿ ಅಥವಾ ದುಡ್ಡಿನ ಮನೆ ಕಟ್ಬೋದು ಬಿಟ್ರೆ ನಮ್ಮ ನಿಜವಾದ ಬದುಕನ್ನ. ಹಾಗೆ ಇವತ್ತಿನ ಬದಲಾದಂತಹ ಜೀವನ ಶೈಲಿ, ಬದಲಾದಂತಹ ಆಹಾರ ಪದ್ಧತಿ ಮತ್ತು ಅನೇಕ ಕಾರಣಗಳು, ಒತ್ತಡಗಳು, ಇವೆಲ್ಲದರಿಂದ ನಮ್ಮ ದೇಶದಲ್ಲಿ ಇವತ್ತು ಬಹಳಷ್ಟು ಜನಸಂಖ್ಯೆಯಲ್ಲಿ ಮಧುಮೇಹ, ಹೈ ಬ್ಲಡ್ ಪ್ರೆಷರ್, ಬಿಪಿ, ಸ್ಥೂಲಕಾಯತೆ ಮುಂತಾದಂಥ ಅನೇಕ ಕಾಯಿಲೆಗಳು ಬಹಳ ದಿನ ಹೆಚ್ಚಾಗ್ತಾ ಇದೆ. ಇವತ್ತು ನಿಮಗೆಲ್ಲ ಗೊತ್ತಿರುವಂತೆ ಸುಮಾರು ಭಾರತ ದೇಶದಲ್ಲಿ ಸುಮಾರು 7 ಕೋಟಿ ಜನರಿಗೆ ಡಯಾಬಿಟೀಸ್ ಸಮಸ್ಯೆ ಇದೆ, ಸುಮಾರು 10 ಕೋಟಿ ಜನರಿಗೆ ಬಿಪಿ ಇದೆ. ಇಂಥ ಒಂದು ಎಲ್ಲ ಸಮಸ್ಯೆಗಳನ್ನ ಇರುವಂಥದ್ದು 50% ಜನರಿಗೆ ನಮ್ಗೆ ಇಂಥ ಒಂದು ಸಮಸ್ಯೆ ಇದೆ ಅಂತ ಗೊತ್ತೇ ಇರೋದು. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು ಇಲ್ಲಿ ನಡೆಸಿರುವಂಥ ಅಸಂಘಟಿತ